ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪಾಪಾವಲಿ ಪಾಟನ ಪಟ್ವಪಾಂಗಃ ಶ್ರೀಪಾಣಿ ಪದ್ಮಾಂಚಿತ ಜಾನುಜಂಘಃ ಗೋಪಾಲ ಬಾಲ ಕೃಪಯಾ ಸ್ವಯಂ ನಃ ಶ್ರೀ ಪಾಂಡುರಂಗೋ ಭವತು ಪ್ರಸನ್ನಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸಮಸ್ತ ಗುರುಭ್ಯೋ ನಮಃ. ಒಂದು ಸುಭಾಷಿತ ಹೇಳುತ್ತದೆ, ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವಾಹ ನ ಪಾಪ ಫಲಮಿಚ್ಛಂತಿ ಪಾಪಂ ಕುರ್ವಂತಿ ಯತ್ನತಃ ಅಂತ ಒಂದು ಸುಭಾಷಿತ. ಏನು ಇದರ ಅರ್ಥ ಅಂತಂದ್ರೆ, ಈ ಮನುಷ್ಯರು ನಾವೆಲ್ಲ ಹೇಗಿದ್ದೀವಿ ಅಂತಂದ್ರೆ ಪುಣ್ಯದ ಫಲವನ್ನ ಅಪೇಕ್ಷೆ ಪಡ್ತೇವೆ, ಆದ್ರೆ ಪುಣ್ಯದ ಕೆಲಸವನ್ನ ಮಾಡ್ಲಿಕ್ಕೆ, ಪುಣ್ಯ ಕಾರ್ಯಗಳನ್ನ ಮಾಡ್ಲಿಕ್ಕೆ ನಾವು ಇಚ್ಛೆ ಪಡೋದಿಲ್ಲ. ಹಾಗೆ ನ ಪಾಪ ಫಲಮಿಚ್ಛಂತಿ, ಪಾಪದ ಫಲವನ್ನ ಇಚ್ಛೆ ಪಡೋದಿಲ್ರಿ, ಆದ್ರೆ ಪಾಪ ಕರ್ಮಗಳನ್ನ ಪ್ರಯತ್ನ ಪೂರ್ವಕವಾಗಿ ಮಾಡ್ತೇವೆ. ಅಂದ್ರೆ ಈ ಮನುಷ್ಯ ಜನ್ಮ ಬಂದಿದೆ ಅಂತಂದ ಮೇಲೆ ಪಾಪ ಕರ್ಮಗಳನ್ನ, ಎಷ್ಟೋ ಪಾಪಗಳನ್ನ ಮಾಡ್ತೇವೆ, ಆದ್ರೆ ಇದಕ್ಕೆಲ್ಲ ಪರಿಹಾರ ಏನಿದೆ ಅನ್ನೋದನ್ನ ನಾವು ಹುಡುಕೋದಿಲ್ಲ. ಹಾಗಾಗಿ ಪರಿಹಾರಕವಾದದ್ದು ಏನು ಅಂತ ನಾವು ವಿಚಾರ ಮಾಡಿ ಹೇಳಿದ್ರೆ ಅದಕ್ಕೆ ಒಂದೇ ಒಂದು ಉಪಾಯ ಏನು ಅಂತಂದ್ರೆ, ಗುರುರೇವ ಮಹಾಪಾಪಂ ಕ್ಷಪಯತ್ಯಾತ್ಮ ಭಾವತಃ ಅಂತ ಗುರುಸ್ತೋತ್ರದಲ್ಲಿ ಬರ್ತದೆ. ಇಷ್ಟು ಪಾಪಗಳನ್ನ ಮಾಡ್ತೇವೆ, ಪಾಪ ಕರ್ಮಗಳು ನಮ್ಮಿಂದ ದೂರ ಆಗೋದು ಹೇಗೆ ಅಂತ ವಿಚಾರ ಮಾಡಿದ್ರೆ, ಗುರುರೇವ ಮಹಾಪಾಪಂ ಕ್ಷಪಯತಿ. ನಾವು ಎಂತಹ ದೊಡ್ಡ ಪಾಪ ಕರ್ಮಗಳನ್ನ ಮಾಡಿದ್ರು ಕೂಡ ಅದನ್ನ ನಾಶ ಮಾಡ್ಲಿಕ್ಕೆ, ನಮ್ಮಿಂದ ದೂರ ಮಾಡ್ಲಿಕ್ಕೆ ಸಾಧ್ಯ ಆಗೋದು ಗುರುಗಳಿಂದ ಮಾತ್ರ ಅಂತ ಹೇಳಿದಾಗೆ, ಅಂತಹ ಪರಮ ಸ್ವರೂಪೋದ್ಧಾರಕವನ್ನ, ನಮ್ಮ ಸ್ವರೂಪವನ್ನ ಉದ್ಧಾರ ಮಾಡಿರುವಂತಹ ಶ್ರೀ ಶ್ರೀ ಉತ್ತರಾದಿ ಮಠಾಧೀಶರಾದಂತಹ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ನಾವು ಭಕ್ತ ಮಂಡಳಿ ಎಲ್ಲರೂ ಸೇರಿ ಪ್ರಾರ್ಥನೆಯನ್ನ ಮಾಡಿದ್ವಿ. ನಮ್ಮ ಮಠಕ್ಕೆ ಬಂದು ನಮ್ಮೆಲ್ಲರಿಗೂ ವಿಶೇಷವಾಗಿ ಅನುಗ್ರಹವನ್ನ ಮಾಡಲಿ ಅಂತ ಪ್ರಾರ್ಥನೆಯನ್ನ ಮಾಡೋದಕ್ಕೆ ಗುರುಗಳು ವಿಶೇಷವಾಗಿ ಆ ಭಕ್ತರ ಮೇಲೆ, ನಮ್ಮೆಲ್ಲರ ಮೇಲೆ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ಲಿಕ್ಕೋಸ್ಕರ ಇವತ್ತಿನ ದಿವಸ ಇಲ್ಲಿ ನಮ್ಮ ಮಠಕ್ಕೆ ಬಂದು ವಿಶೇಷ ಅನುಗ್ರಹವನ್ನ ಮಾಡಿದ್ದಾರೆ. ಇಂದಿನ ದಿನವೇ ಶುಭ ದಿನವು. ಪ್ರತ್ಯಕ್ಷಂ ಬ್ರಹ್ಮಾದಿ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಸ್ವಾಮಿ ಮಹಾರಾಜ್ ಕಿ
मनोवाक्कायवृत्तयः ममैताः इति कर्तारम् उद्देश्यञ्च हरिं स्मरेत्. ಇವತ್ತಿನ ದಿವಸ ಇಲ್ಲಿ ನಮ್ಮ ಮಠಕ್ಕೆ ಬಂದು ವಿಶೇಷ ಅನುಗ್ರಹವನ್ನ ಮಾಡಿದ್ದಾರೆ. ಇಂದಿನ ದಿನವೇ ಶುಭ ದಿನವು ಅಂತ ಹೇಳಿದಾಗೆ ಗುರುಗಳು ಯಾವತ್ತು ನಮ್ಮ ಮನೆಗೆ ನಾವು ಇದ್ದಲ್ಲಿ ಬಂದು ಅನುಗ್ರಹವನ್ನ ಮಾಡ್ತಾರೋ ಅವತ್ತೇ ಶುಭ ದಿನ, ಅವತ್ತೇ ನಮಗೆ ಒಳ್ಳೆಯ ದಿನ ಅಂತ ಹೇಳ್ತಾ ಆ ಗುರುಗಳ ನಮ್ಮ ಮೇಲೆ ಅನುಗ್ರಹವನ್ನ ತಮ್ಮ ಎಲ್ಲ ಕೆಲಸವನ್ನ ಇಟ್ಟು ಬದೆಗೊತ್ತಿ ನಮಗೆ ಅನುಗ್ರಹವನ್ನ ಮಾಡ್ಲಿಕ್ಕೋಸ್ಕರವಾಗಿ ಗುರುಗಳು ಇಲ್ಲಿಗೆ ಬಂದಿದ್ದಾರೆ. ಹಾಗಾಗಿ ಆ ಎಲ್ಲ ನಾವು ಏನು ಮಾಡಿರುವಂತಹ ಎಲ್ಲ ಕರ್ಮಗಳನ್ನು ಕೂಡ ಗುರುಗಳ ಮುಖಾಂತರವಾಗಿ ಎಲ್ಲವನ್ನ ಗುರುಗಳ ಪಾದಾರವಿಂದಗಳಿಗೆ ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ.